ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು BCom ಮತ್ತು BBAಗೆ ಇರುವಂತಹ ಕನ್ನಡ ಸಬ್ಜೆಕ್ಟ್ ಥರ್ಡ್ ಸೆಮಿಸ್ಟರ್ ಇದನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಕನ್ನಡ ವಿಷಯ ಓದೋ ವಿಧಾನ ಥರ್ಡ್ ಸೆಮಿಸ್ಟರ್ ಭಾಗ 1 ಏನಿರುತ್ತೆ 2 ಅಂಕಕ್ಕಿರುತ್ತೆ. 12 ಪ್ರಶ್ನೆಗಳಿರುತ್ತೆ. 7 ಪ್ರಶ್ನೆಗಳು ಕವಿ ಪರಿಚಯದ ಮೇಲೆ ಕೇಳ್ತಾರೆ, 5 ಪ್ರಶ್ನೆಗಳನ್ನು ಲೇಖನದ ಮೇಲೆ ಕೇಳ್ತಾರೆ. ಈ 7 ಪ್ರಶ್ನೆಗಳು ಕವಿ ಪರಿಚಯದ ಮೇಲೆ ಏನಿರುತ್ತೆ ಅದರಲ್ಲಿ ಯಾವುದನ್ನು ನೋಡ್ಕೋಬೇಕು ನೀವು ಅಂದರೆ ಲೇಖಕರ ಹೆಸರು, ಅವರ ಜನನ, ಜನ್ಮಸ್ಥಳ, ವೃತ್ತಿ, ಕೃತಿಗಳು, ಪ್ರಶಸ್ತಿಗಳು, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರೆ ಅದ್ರ ಬಗ್ಗೆ, PhD ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಸಿಕ್ಕಿದೆ. ಈ 3 PhD ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವ ಕೃತಿಗೆ ಸಿಕ್ಕಿದೆ. ಇಷ್ಟರ ಮೇಲೆ ನಿಮಗೆ 7 ಪ್ರಶ್ನೆಗಳನ್ನ ಕೇಳ್ತಾರೆ. 5 ಪ್ರಶ್ನೆಗಳು ಲೇಖನದ ಮೇಲಿರುತ್ತೆ. ಲೇಖನದ ಮೇಲೆ ನೀವು 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನ ಓದ್ಕೊಂಡ್ರೆ ಅಲ್ಲೇ ಕವರ್ ಆಗುತ್ತೆ. ಸಪ್ರೇಟಾಗಿ ಓದ್ಕೊಳ್ಳೋದ್ರ ಅವಶ್ಯಕತೆ ಇರೋದಿಲ್ಲ. ಭಾಗ 2 ಏನಿರುತ್ತೆ 5 ಅಂಕದ ಪ್ರಶ್ನೆ ಇರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಕವಿ ಪರಿಚಯದ ಮೇಲೆ ಇರುತ್ತೆ. ಎರಡನೇ ಪ್ರಶ್ನೆ ನಿಮಗಿರುವಂಥ ಲೇಖನದಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನು ಕೊಡ್ತಾರೆ, ಅದರ ಮೇಲೆ ಪ್ರಶ್ನೆ ಇರುತ್ತೆ. ಮೂರನೇದು ವಿಷಯ ವಸ್ತು, ಒಂದು ವಿಷಯ ವಸ್ತು ಕೊಟ್ಟಿರ್ತಾರೆ. ಉದಾಹರಣೆಗೆ ಈಗ ಜಾಗತೀಕರಣ ಈ ರೀತಿಯಾದಂಥ ಒಂದು ಶಬ್ದವನ್ನು ಕೊಟ್ಟಿರ್ತಾರೆ. ಅದರ ಮೇಲೆ ನೀವು ಬರೀಬೇಕಾಗುತ್ತೆ. ಒಂದು ಪದ್ಯದ ಹೆಸರನ್ನು ಕೊಟ್ಟಿರ್ತಾರೆ. ಈ 4 ಪ್ರಶ್ನೆಗಳು ನಿಮಗೆ ಕಂಪಲ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಬರುತ್ತೆ. 10 ಅಂಕಕ್ಕೆ 2 ಕಥೆಗಳಿವೆ, ಅದರಲ್ಲಿ 1 ಬರುತ್ತೆ. 2 ಲೇಖನಗಳಿವೆ, 2 ಲೇಖನಗಳು ನಿಮಗೆ ಬರುತ್ತೆ. 1 ಪದ್ಯ ಇದೆ, ಅದರ ಮೇಲೆ ಬರುತ್ತೆ. ಇವುಗಳಿಗೆ ಅಕ್ಯುರೇಟ್ ಕ್ವಶನ್, ಯಾವುದು ಕವಿ ಪರಿಚಯನೇ ಕೇಳ್ತಾರೆ, ಯಾವ ಕಥೆನೇ ಕೇಳ್ತಾರೆ, ಯಾವುದು ಲೇಖನವನ್ನೇ ಕೇಳ್ತಾರೆ, ಯಾವ ಪದ್ಯವನ್ನೇ ಕೇಳ್ತಾರೆ ಅನ್ನೋದನ್ನು ನಾವು ಅಕ್ಯುರೇಟ್ ಕ್ವಶನ್ನ ನಾವು ಪಬ್ಲಿಕ್ನಲ್ಲಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ, ಮೆಂಬರ್ಶಿಪ್ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಆದ್ದರಿಂದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಯೂಸ್ ಮಾಡಿಕೊಂಡು ಜಾಯ್ನ್ ಆಗಿ ಎಲ್ಲ ವಿಷಯಗಳ, ಕೇವಲ ಇದೊಂದೇ ವಿಷಯಕ್ಕಲ್ಲ, ಎಲ್ಲ ವಿಷಯಗಳ ಪ್ರಶ್ನೆಗಳನ್ನ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೆ ಅಕ್ಯುರೇಟ್ ಕ್ವಶನ್ಸ್ಗಳನ್ನೇ ಕೊಡ್ತೀವಿ. ಹಿಂದಿನ ವಿಡಿಯೋಗಳನ್ನ ನೀವು ಪರೀಕ್ಷೆ ಮಾಡಿ ನೋಡ್ಬೋದು, ಕಂಪೇರ್ ಮಾಡಿ ನೋಡ್ಬೋದು. ಪ್ರಶ್ನೆ ಪತ್ರಿಕೆನ ಅಕ್ಯುರೇಟ್ ಇದ್ದರೆ ಮಾತ್ರ ನಾವು ಕೊಡ್ತೀವಿ ಕ್ವಶನ್ನ. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.